ಎಲ್ಲರಿಗೂ ಶರಣು. ಇಂಟರ್‌ನ್ಯಾಷನಲ್ ಫ್ರೆಂಡ್‌ಶಿಪ್ ಡೇ ಅಂತ ಪ್ರತಿ ಆಗಸ್ಟ್ ಮೊದಲ ಭಾನುವಾರ ಆಚರಿಸ್ತಾರೆ. ಅದಕ್ಕೂ ಮುಂಚೆ ಜುಲೈ ಲಾಸ್ಟ್ ಸ್ಯಾಟರ್‌ಡೆ, ಸಂಡೇ ನಾವು ದ್ರಾವಿಡ ಫ್ರೆಂಡ್‌ಶಿಪ್ ಡೇ ಅಂತ ಆಚರಿಸ್ತೀವಿ. ಯಾಕೆ ಒಂದು ವಾರ ಮೊದಲೇ ಆಚರಿಸ್ತೀವಿ ಅಂತಂದ್ರೆ, ಗಮನಿಸಿದ್ರೆ ಗೊತ್ತಾಗುತ್ತೆ. ಇಂಟರ್‌ನ್ಯಾಷನಲ್ ಡಾಕ್ಟರ್ಸ್ ಡೇ, ಇಂಟರ್‌ನ್ಯಾಷನಲ್ ಟೀಚರ್ಸ್ ಡೇ, ಇಂಟರ್‌ನ್ಯಾಷನಲ್ ಎನ್ವೈರನ್ಮೆಂಟಲ್ ಡೇ ಅಂತ ಏನಿದೆ, ಅದನ್ನ ಇಲ್ಲಿ ಇಂಡಿಯಾದಲ್ಲಿ ಆಚರಿಸೋದನ್ನು ಬಿಟ್ಬಿಟ್ಟು ನ್ಯಾಷನಲ್ ಅಂತ ಸೇರಿಸ್ಕೊಂಡು ನ್ಯಾಷನಲ್ ಡಾಕ್ಟರ್ಸ್ ಡೇ, ನ್ಯಾಷನಲ್ ಸೈನ್ಸ್ ಡೇ ಈ ಥರದ್ದನ್ನ ಇವರು ಕಲ್ಟಿವೇಟ್ ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ಅದನ್ನ ಬೆಳೆಸ್ಕೊಂಡು ಬಂದಿದ್ದಾರೆ. ಇದರಿಂದ ನಮಗೆ ಸೌತ್ ಇಂಡಿಯನ್ಸ್‌ಗೆ ಏನು ನಾವು ದ್ರವಿಡಿಯನ್ಸ್ ಅಂತ ನಾವೇನು ಕರಿತೀವಿ, ನಾವು ಕರೆಯೋದಕ್ಕಿಂತ ನ್ಯಾಷನಲ್ ಆ್ಯಂಥಮ್ ಅಲ್ಲೇನೆ ನಮ್ಮನ್ನ ದ್ರಾವಿಡ ಅಂತ ತಿಳಿಸಿದ್ದಾರೆ. ಪಂಜಾಬ, ಸಿಂಧು, ಗುಜರಾತ್, ಮರಾಠ, ದ್ರಾವಿಡ, ಉತ್ಕಲ, ವಂಗ. ನೋಡಿ, ಪಂಜಾಬ, ಸಿಂಧು, ಗುಜರಾತ್ ಅದೆಲ್ಲ ಸಪ್ರೇಟ್ ಆಗಿ ಹೇಳಿದ್ದಾರೆ. ದ್ರಾವಿಡ ಅನ್ನೋದನ್ನ ಏನು ಕರ್ನಾಟಕ, ಆಂಧ್ರ, ತಮಿಳುನಾಡು, ತೆಲಂಗಾಣ, ಕೇರಳ ಇದೆಲ್ಲವನ್ನೂ ದ್ರಾವಿಡ ಅಂತ ಹೇಳಿದ್ದಾರೆ. ನಮಗೆ ಮೋಸ ಆಗುತ್ತೆ. ಈ ನ್ಯಾಷನಲ್ ಅನ್ನುವಂಥ ಹೆಸರಲ್ಲಿ ಇಂಡಿಯಾ ಯೂನಿಯನ್ ಅಲ್ಲಿ ಏನೇನು ನಡೆದ್ರು ಅದು 100% ನಮಗೆ ವಂಚಿಸೋದಕ್ಕೋಸ್ಕರನೇ ಮಾಡುವಂಥದ್ದು. ಹಾಗಾಗಿ ಈ ಎಚ್ಚರಿಕೆನ ತುಂಬೋದಕ್ಕೆ ನಾವು ಜುಲೈ ಲಾಸ್ಟ್ ಸ್ಯಾಟರ್ಡೆ, ಸಂಡೇ ನಾವು ದ್ರಾವಿಡ ಫ್ರೆಂಡ್ಶಿಪ್ ಡೇ ಅಂತ ಸೌತ್ ಇಂಡಿಯಾದ 6 ರಾಜ್ಯ, ಪುದುಚೇರಿನೂ ಸೇರಿದ್ರೆ 6 ರಾಜ್ಯಗಳಾಗ್ತವೆ. ಇಲ್ಲಿ ಎಲ್ಲ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ದ್ರಾವಿಡ ನುಡಿಗಳೇ ಈ ಒಂದು ನಾಡುಗಳಿಗೆ ಅಧಿಕೃತ ನುಡಿಗಳು, ಆ ನೆಲದ ನುಡಿಗಳು. ಹಾಗಾಗಿ ಈ ಒಂದು 6 ನಾಡಿನ ವಾಲಂಟಿಯರ್ಸ್ನ ಕರೆದು 2 ದಿನ ವಿಚಾರ ಕೊಟ್ಟು, ಊಟ ವಸತಿ ಇದೆಲ್ಲ ಕೊಟ್ಟು ಒಂದು ಸಂಭ್ರಮದ ರೀತಿ ಆಚರಿಸ್ತೀವಿ. ಇದೆಲ್ಲ ಆಚರಿಸ್ತೀವಿ ಅಂತಂದ್ರೆ, ಕರ್ನಾಟಕ, ಆಂಧ್ರ, ತಮಿಳುನಾಡು ಬಾರ್ಡ್ರಲ್ಲಿ ದ್ರಾವಿಡ ಯೂನಿವರ್ಸಿಟಿ ಇದೆಯಲ್ಲ, ಅಲ್ಲೇ ನಮ್ಮದು ಹೆಡ್ ಆಫೀಸ್ ಇರೋದು. ಅಲ್ಲೇನೆ ಇದನ್ನ ಆಚರಿಸ್ತೀವಿ. ಈ ಸಲನೂ ಕೂಡ ಜುಲೈ 26, 27ನೇ ತಾರೀಕು ಅದನ್ನ ಆಚರಿಸಿದ್ವಿ. ತುಂಬಾ ಚೆನ್ನಾಗಾಯ್ತು. ಅಲ್ಲಿ ಹಲವಾರು ವಿಚಾರಧಾರೆಗಳು ಫ್ಲೋಟ್ ಆಗ್ತವೆ. ಬಂದು ಒಬ್ಬೊಬ್ರು ಒಂದೊಂದು ವಿಚಾರಧಾರೆನ ಮಂಡಿಸ್ತಾರೆ. ನಾವು ಏನ್ ಮಾಡಬೇಕು, ಉಪಾಯಗಳನ್ನ ತಿಳಿಸ್ತಾ ಹೋಗ್ತಾರೆ. ನಮ್ಮ ಡಿಮ್ಯಾಂಡ್ ಇರುವಂಥದ್ದು, ಹೇಗೆ ಡೆಲ್ಲಿ NCR ಅಂತ ಮಾಡಿದ್ದಾರೆ, ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂತ ಮಾಡಿದ್ದಾರೆ, ಅಲ್ಲೂ ಕೂಡ ಹರಿಯಾಣ, ಡೆಲ್ಲಿ, ಉತ್ತರ ಪ್ರದೇಶನ ಸೇರಿಸ್ಕೊಂಡು 3 ರಾಜ್ಯನ ಸೇರಿಸ್ಕೊಂಡು ಒಂದು ಸಿಟಿನ ಕ್ರಿಯೇಟ್ ಮಾಡಿದ್ದಾರೆ, ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂತ. ನಾವು ಅದನ್ನೇ ಸಿಮಿಲರ್ ಆಗಿ ಇಲ್ಲಿ ಸೌತ್ ಇಂಡಿಯಾದಲ್ಲಿ ಏನು ಕೇಳ್ತಾ ಇರೋದು, ಕರ್ನಾಟಕದ ಬಂಗಾರಪೇಟೆ ಏರಿಯಾ, ತಮಿಳುನಾಡಿನ ಜೋಲಾರ್ಪೇಟೆ ಏರಿಯಾ, ಮತ್ತೆ ಕುಪ್ಪಂ, ಆಂಧ್ರ ಪ್ರದೇಶದ ಕುಪ್ಪಂ, ಇದು 3 ಕೂಡ ದ್ರಾವಿಡ ಯೂನಿವರ್ಸಿಟಿ ಸುತ್ತ ಬರುವಂತ ಜಾಗ. ಇದನ್ನ ಸೇರಿಸ್ಕೊಂಡು DCR, ದ್ರಾವಿಡ ಸಿಟಿ ರೀಜನ್ ಅಂತ ಕ್ರಿಯೇಟ್ ಮಾಡಿ ಅಲ್ಲೊಂದು ಸಿಟಿನ ಕಟ್ಟಿ. ನೋಡಿ, ಸಿಟಿಗಳು ಮಾತ್ರನೇ ಎಲ್ಲಾ ಥರದ ವಿದ್ಯಾಭ್ಯಾಸ ಕಲ್ತಿರೋರಿಗೆ ಉದ್ಯೋಗ ಕೊಡೋದಕ್ಕೆ ಸಾಧ್ಯನ ಹೊರತಾಗಿ ಹಳ್ಳಿಗಳಿಂದ ಅದು ಸಾಧ್ಯ ಇಲ್ಲ. ಮತ್ತೆ ಸಿಟಿಗಳಲ್ಲಿ ಮಾತ್ರನೇ ಹೆಣ್ಮಕ್ಳಿಗೆ ಫ್ರೀಡಮ್ ಇರುತ್ತೆ ಹೊರತಾಗಿ ಹಳ್ಳಿಗಳಲ್ಲಿ ಫ್ರೀಡಮ್ ಇರೋದಕ್ಕೆ ಸಾಧ್ಯ ಇಲ್ಲ. ಕೆಲವ್ರು ಹೇಳ್ಬೋದು, ಓಹೋ ಸಿಟಿಲಿ ಇದು ಬಿಟ್ರೆ ಏನೋ ಹಂಗ ಹಿಂಗ ಅಂತೆಲ್ಲ. ನೀವು ಹೆಣ್ಮಕ್ಳನ್ನ ಮಾತಾಡಿಸಿ, ಹೆಣ್ಮಕ್ಳನ್ನ ಕೇಳಿ. ಹಳ್ಳಿಲಿ ಅವರು ಒಂದು ಚಾಕ್ಲೇಟ್ ತಿನ್ಬೇಕು ಅಂತಂದ್ರೂ ಅಂಗಡಿ ಹತ್ರಕ್ಕೆ ಹೋಗೋಕ್ಕಾಗಲ್ಲ. ಅವರು ಒಂದು ಏನೇ ಒಂದು ಮಾಡಬೇಕು ಅಂತಂದ್ರೂ ಮನೆಯವರ ಪರ್ಮಿಷನ್ ಇರಬೇಕಾಗುತ್ತೆ. ಹಂಗಂದ್ಬಿಟ್ಟು ಅವ್ರ ಪರ್ಮಿಷನ್ ತಗೊಂಡು ಹೋಗ್ಬಾರ್ದು, ಗಂಡು ಮಕ್ಕಳು ಮಾತ್ರ ಬೀದಿಲೆಲ್ಲ ತಿರುಗ್ಬೋದು ಅಂತ ನಾನು ಹೇಳ್ತಾ ಇಲ್ಲ. ನೀವು ಹೆಣ್ಣು ಮಕ್ಕಳ ಜಾಗದಲ್ಲಿ ನಿಂತು ಆಲೋಚಿಸಿದ್ರೆ ಗೊತ್ತಾಗುತ್ತೆ. ಇನ್ನು ಈ ಸಿಟಿ ವಿಚಾರವಾಗಿ, ಈ ಸಿಟಿಲಿ ಅದೇನೋ ಒಂದು ಸಿಟಿ ಅಂತಂದ್ರೆ ಸುಮ್ಮನೆ ಬಿಲ್ಡಿಂಗ್ಗಳು ಕಟ್ಬಿಡಿ, ರೋಡ್ ಕಟ್ಬಿಡಿ, ಫ್ಲೈಓವರ್ ಕಟ್ಬಿಡಿ ಅಂತ ಕೇಳ್ತಾ ಇಲ್ಲ. ಸಾಕು, 75 ವರ್ಷ ಡೆಲ್ಲಿ ಕ್ಯಾಪಿಟಲ್ ಆಗಿ ಇತ್ತು ಇಂಡಿಯಾಗೆ. ಇನ್ಮೇಲೆ ಅದು ಸೌತ್ ಇಂಡಿಯಾದ ಈ ಕುಪ್ಪಮ್ಮು, ಬಂಗಾರಪೇಟೆ, ಜೋಲಾರ್ಪೇಟೆ ಏರಿಯಾಗೆ ಶಿಫ್ಟ್ ಆಗಬೇಕು. ಇಲ್ಲಿಂದ ಆಡಳಿತ ನಡೀಲಿ, ಇಡೀ ಇಂಡಿಯಾ ಒಕ್ಕೂಟದ್ದು ಆಡಳಿತ ಸೌತ್ ಇಂಡಿಯಾಯಿಂದ ನಡೀಲಿ. ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀವಿ ನಾವು? 2,500 ಕಿಲೋಮೀಟ್ರ್ ಇನ್ನು ಎಷ್ಟು ವರ್ಷ ಬರೋದು? ಆಯಿತು, ನೀವು ಹಿಂದಿ ಏರಿಕೆನ ಅಲ್ಲಿಂದನೇ ಮಾಡ್ತಾ ಇದ್ದೀರಿ. ನೀವು ಇಲ್ಲೇ ಬಂದು ಹಿಂದಿ ಏರಿಕೆ ಮಾಡಿ ಅಂತ ನಾವು ತಿಳಿಸ್ತಾ ಇಲ್ಲ. ನಿಮಗೂ ಗೊತ್ತು, ಇಲ್ಲಿ ಬಂದರೆ ನೀವು ಹಿಂದಿ ಏರಿಕೆ ಮಾತ್ರ ಅಲ್ಲ, ಮೂಢನಂಬಿಕೆನೂ ಕೂಡ ಏರಿಕೆ ಮಾಡೋಕ್ಕಾಗಲ್ಲ. ಮತ್ತು ನೀವು ಡೆವಲಪ್ಮೆಂಟ್ ಮಾಡ್ದೇನೆ ಏನು ನಾಟಕಗಳನ್ನ ಆಡ್ತಾ ಇದ್ದೀರಿ ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶದಲ್ಲಿ, ಅದು ಕೂಡ ನೀವು ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಅದು ನಾವು ಹೇಳ್ಬೇಕಾಗಿಲ್ಲ. 1952ರಲ್ಲೇ ಡಾಕ್ಟರ್ BR ಅಂಬೇಡ್ಕರ್ ಅವರೇ ತಿಳಿಸ್ಬಿಟ್ಟಿದ್ದಾರೆ, ಸೌತ್ ಈಸ್ ರ್ಯಾಷನಲ್, ನಾರ್ತ್ ಈಸ್ ರಿಲಿಜಿಯಸ್ ಅಂತ.
ಸೊ, ಇಲ್ಲಿ ಇಷ್ಟು ಡೆವಲಪ್ ಆಗಿದೆ. ನಾನು ಕಂಪೇರ್ ಮಾಡಿ ಮಾತಾಡೋಕ್ಕೇನೆ ಬೇಜಾರಾಗುತ್ತೆ. ನಮ್ಮಲ್ಲೂನು ಈಗ್ಲೂನುವೆ ಎಜುಕೇಷನ್ ಡ್ರಾಪ್ ಔಟ್‌ಗಳು ತುಂಬ ಇದೆ. ಮತ್ತೆ ಉದ್ಯೋಗ ಇಲ್ದೇನೆ ತುಂಬ ಜನ ಇದ್ದಾರೆ. ಬಡತನ ಇದೆ. ನಾವು ನಮ್ಮನ್ನ ಕನ್ಸಿಡರ್ ಮಾಡ್ಕೋಬೇಕಾಗಿತ್ತು. ಆದ್ರೆ ದುರದೃಷ್ಟ ಈ ಇಂಡಿಯಾ ಒಕ್ಕೂಟದಲ್ಲಿರೋದ್ರಿಂದ ಈ ಪ್ರತಿಯೊಂದಕ್ಕೂನುವೆ ಕಂಪೇರ್ ಮಾಡ್ಕೊಳ್ಳೋಂಗಾಗಿದೆ. ಅದು ಯಾರ ಜೊತೆಯಲ್ಲಿ ಕಂಪ್ಯಾರಿಸನು? ಉತ್ತರ ಪ್ರದೇಶದ ಜೊತೆ, ಬಿಹಾರದ ಜೊತೆ, ಇದ್ರ ಜೊತೆ ಕಂಪೇರ್ ಮಾಡ್ಕೊಂಡು ನಾವು ಖುಷಿ ಪಡೋದು. ಓಹ್! ನಾವೇ ಗ್ರೇಟು, ನಮ್ಮಲ್ಲಿ ಜಾಸ್ತಿ ಇದೆ ಅಂತ. ನಿಜವಾಗ್ಲೂ ನೋಡೋದಾದ್ರೆ ಇನ್ನೂ ಕೂಡ 100% ಎಜುಕೇಷನ್ನು ಕಂಪ್ಲೀಟ್ ಆಗ್ತಾ ಇಲ್ಲ. 100% ಜನಕ್ಕೆ ಮೂಲಭೂತ ಸೌಕರ್ಯ ಸಿಕ್ಕಿಲ್ಲ. ಹಾಗಾಗಿ ಇಂಡಿಯಾದ ಮೂಲೆ ಮೂಲೆಯಲ್ಲಿ ಇರುವಂಥ ಪ್ರತಿ ಒಬ್ರಿಗೂನುವೆ ಒಂದು ನ್ಯಾಯ ಸಿಗಬೇಕು, ಒಂದು ಒಳ್ಳೆ ಬದುಕು ಸಿಗಬೇಕು ಅಂತಂದ್ರೆ ಸೌತ್ ಇಂಡಿಯಾದಲ್ಲಿ ಇಂಡಿಯಾದ ಕ್ಯಾಪಿಟಲ್ ಆಗಬೇಕು. ಅದಕ್ಕೆ ಸೂಟಬಲ್ ಜಾಗ ಅಂಬೇಡ್ಕರ್ ಅವ್ರು ಹೇಳಿದ್ರು, ಹೈದರಾಬಾದು ಸೆಕೆಂಡ್ ಕ್ಯಾಪಿಟಲ್ ಅಂತ. ನೀವು 1952ರಲ್ಲಿ ಅವ್ರು ಹೇಳ್ದಾಗ್ಲೇ ಮಾಡಿದ್ರೆ ಅದು ಬೇರೆ ರೀತಿ ಇರ್ತಿತ್ತು. ಈಗ ಅದು ಅದನ್ನ ಈಗ ಇಂಪ್ಲಿಮೆಂಟ್ ಮಾಡಿದ್ರೆ ಅದು ಅಷ್ಟು ಸರಿ ಕಾಣಿಸಲ್ಲ. ಹಾಗಾಗಿ ಇಲ್ಲಿ 3 ರಾಜ್ಯನೂ ಸೇರುತ್ತೆ. ಕನ್ನಡದವರು, ತಮಿಳವರು, ತೆಲುಗವರು ಇರೋದ್ರಲ್ಲಿ ರ್ಯಾಷನಲ್ ಇದ್ದಾರೆ ಇವರು. ಇವರ ನಡುವೆ ಈ ಕ್ಯಾಪಿಟಲ್ ಬಂತು ಅಂತಂದ್ರೆ, ಅಂದ್ರೆ ಸುಪ್ರೀಂ ಕೋರ್ಟ್ ಇಲ್ಲಿಗೆ ಬರಬೇಕು, ಪಾರ್ಲಿಮೆಂಟು ಇಲ್ಲಿಗೆ ಬರಬೇಕು. ಬಂತು ಅಂತಂದ್ರೆ ಖಂಡಿತವಾಗ್ಲೂನುವೆ ಇಂಡಿಯಾದ ಮೂಲೆ ಮೂಲೆಗೂನುವೆ ಒಂದು ಒಳ್ಳೆ ಆಡಳಿತ ಖಂಡಿತ ಅದು ಸಿಗುತ್ತೆ. ಯಾವುದ್ರಲ್ಲಿ? ಹಿಂದಿಲಲ್ಲ, ಆ ನೆಲದ ಭಾಷೆಯಲ್ಲಿ, ಅವ್ರ ರಾಜ್ಯದಲ್ಲಿ ಯಾವ್ಯಾವ ಭಾಷೆಗಳು ಅಧಿಕೃತ ಇದೆಯೋ ಅದರಲ್ಲೇನೆ ಸಿಗುತ್ತೆ. ಇದೆಲ್ಲ ಕಾರಣಕ್ಕೇನೆ ಈ ಒಂದು ಡಿಮ್ಯಾಂಡನ್ನು ಇವರು ತಳ್ಳಾಕ್ತಾರೆ ಅಂತ ಬೇರೆಯವರೆಲ್ಲ ಮಾತಾಡ್ತಾರೆ. ಆದರೆ ನಮಗಿರುವ ತಿಳುವಳಿಕೆ ಏನಂತಂದರೆ, ಯಾವುದೇ ಒಂದು ಜನಸಮೂಹ ಇದನ್ನ ರಿವೋಲ್ಟ್ ಆದರೆ, ಇಲ್ಲ ಒತ್ತಾಯನ ಜಾಸ್ತಿ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಇದು ಪ್ರಜಾಪ್ರಭುತ್ವದಲ್ಲಿ ಜಾರಿಯಾಗುತ್ತೆ. ಆ ನಿಟ್ಟಲ್ಲಿ ನಾವುಗಳಂತೂ ಕೆಲಸ ಮಾಡ್ತಾ ಇದ್ದೀವಿ. ನೀವುನುವೆ ನಮ್ಮ ಜೊತೆ ಸೇರಿ ಕೆಲಸ ಮಾಡ್ಬೋದು. ಇಲ್ಲ ಅಂತಂದರೆ ನಿಮ್ಮದೇ ಶೈಲಿಲಿ ನೀವು ಕೂಡ ಈ ಒಂದು ಗುರಿ ಮುಟ್ಟೋದಕ್ಕೆ ಕೆಲಸ ಮಾಡಿ. ನಮ್ಮದೇನು ತಕರಾರಿಲ್ಲ. ಯಾಕಂತಂದರೆ ತುಂಬ ಜನಕ್ಕೆ ನಮ್ಮದು ಬೇರೆ ಬೇರೆ ವಿಚಾರಗಳು ಆಗದೇ ಇರ್ಬೋದು, ಇದೊಂದು ವಿಚಾರ ಆಗ್ಬೋದು. ಆ ಕಾರಣಕ್ಕೆ ಕೈ ಜೋಡಿಸ್ದೇ ಇರ್ಬೋದು. ಹಾಗಾಗಿ ಈ ಒಂದು ವಿಚಾರಕ್ಕೆ ಯಾರಿಗೆ ಸಹಮತ ಇದೆಯೋ ಅವರು, ನೀವು ಒಂದು ಸಪರೇಟ್ ಒಂದು ಟೀಮನ್ನು ಕಟ್ಕೊಂಡು ಈ ಗೋಲನ್ನು ಮುಟ್ಟೋದಕ್ಕೂ ಕೂಡ ಕೆಲಸ ಮಾಡ್ಬೋದು. ಇನ್ನು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಜನ ಚರ್ಚೆ ಮಾಡ್ತಾ ಕೆಲವು ಸಜೆಷನ್ಸ್ಗಳು ಬಂತು. ಅದರಲ್ಲಿ ತುಂಬ ಒಂದು ವ್ಯಾಲಿಡ್ ಸಜೆಷನ್ ಅನಿಸಿದ್ದೇನಂತಂದರೆ, ಏನು ಪಾರ್ಲಿಮೆಂಟ್ ಸೆಷನ್ಗಳು ನಡೆಯುತ್ತೆ, ಚಳಿಗಾಲದ ಅಧಿವೇಶನ, ಮಳೆಗಾಲದ ಅಧಿವೇಶನ, ಬೇಸಿಗೆಗಾಲದ ಅಧಿವೇಶನ ಮತ್ತು ಬಡ್ಜೆಟ್ ಅಧಿವೇಶನ ಅಂತೆಲ್ಲ ನಡೆಯುತ್ತಲ್ಲ, ಈ ಅಧಿವೇಶನದಲ್ಲಿ ಒಂದು ಅಧಿವೇಶನ ಆದ್ರೂ ಇಲ್ಲಿ ದ್ರಾವಿಡ ಯೂನಿವರ್ಸಿಟಿಲಿ ನಡಿಬೇಕು, ಅಂದರೆ ಸೌತ್ ಇಂಡಿಯಾದಲ್ಲಿ ನಡಿಬೇಕು. ಅದಕ್ಕೆ ಸೂಟಬಲ್ ಜಾಗ ದ್ರಾವಿಡ ಯೂನಿವರ್ಸಿಟಿ, ಅದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇಲ್ಲಿ ಇದೆ ಅನ್ನೋದನ್ನು ಒಬ್ಬರು ವ್ಯಕ್ತಪಡಿಸಿದ್ರು. ಇದು ನಿಜವಾಗ್ಲೂ ಭಾಳ ಒಳ್ಳೆಯ ಸಜೆಷನ್ನು. ಯಾಕಂತಂದರೆ ಇಲ್ಲೇ ಕರ್ನಾಟಕದಲ್ಲೇ ನೋಡಿ, ಚಳಿಗಾಲದ ಅಧಿವೇಶನನ ಬೆಳಗಾವಿಲಿ ನಡೆಸ್ತಾರೆ. ಅಲ್ಲಿಯ ಜನಕ್ಕೆ ಆಡಳಿತ ಹತ್ರ ಆಗಬೇಕು ಅಂತ ಜಸ್ಟ್ ಕರ್ನಾಟಕದ ಯಾವುದೇ ಮೂಲೆಯಿಂದ ಕರ್ನಾಟಕದ ರಾಜಧಾನಿ ಬೆಂಗಳೂರಿಗೆ ಬರಬೇಕು ಅಂತಂದರೆ ಒಂದು ರಾತ್ರಿ ಸಾಕು. ಆ ಥರ ಇರುವಾಗ್ಲೂ ಬೆಳಗಾವಿಲಿ ಒಂದು ಸುವರ್ಣಸೌಧನ ತೆಗ್ದಿದ್ದಾರೆ, ಅಲ್ಲಿ ಒಂದು ಅಧಿವೇಶನ ನಡೆಸ್ತಾರೆ. ಆ ಥರ ಇರುವಾಗ ಇನ್ನು 2 ದಿನ ಟ್ರಾವೆಲ್ ಮಾಡ್ಬೇಕ್ರಿ. ನಾವು ಟ್ರೈನಲ್ಲೋ ಬಸ್ಸಲ್ಲೋ ಟ್ರಾವೆಲ್ ಮಾಡಬೇಕು ಡೆಲ್ಲಿಗೆ ಅಂತಂದರೆ, ಬಸ್ಸಲ್ಲಾದರೆ ಇನ್ನೂ ಜಾಸ್ತಿನೇ ಆಗ್ಬೋದು. ನೀವು ಹೇಳ್ಬೋದು ಫ್ಲೈಟಲ್ಲಿ ಹೋಗ್ಬಿಡಿ ಅಂತ. ಅಷ್ಟೊಂದು ಕಾಸ್ಟ್ಲಿ ಎಲ್ಲಿಂದ ಹೋಗುತ್ತೆ? ಆಯಿತು, ಅಷ್ಟೆಲ್ಲ ದುಡ್ಡು ಕೊಟ್ಟು ಹೋಗ್ತೀವಿ ಅಂತಂದರೆ ಫ್ಲೈಟಲ್ಲಿ ಒಟ್ಟೊಟ್ಟಿಗೆ 1 ಲಕ್ಷ 2 ಲಕ್ಷ ಜನ ಹೋಗೋಕ್ಕಾಗುತ್ತಾ? ಅದೆಲ್ಲ ಆಗದೇ ಇರೋ ಮಾತು. ಹಾಗಾಗಿ ಇಲ್ಲಿ ಅಧಿವೇಶನ ನಡಿಬೇಕು. ಅದು ದ್ರಾವಿಡ ಯೂನಿವರ್ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಇದೆ, ಅಲ್ಲಿ ನಡೆಯುವಂತಾಗಲಿ. ಇದರ ಜೊತೆಗೆ ನಾವು ಈಗಾಗಲೇ ಒಂದು ಬೇಡಿಕೆನ ಬೇರೆ ಬೇರೆ ನಮ್ಮ ಏನು ಸೌತ್ ಇಂಡಿಯಾದ ಬೇರೆ ಬೇರೆ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ. ಅವ್ರ ಮೂಲಕ ಅದನ್ನು ಯೂನಿಯನ್ ಗೌರ್ಮೆಂಟ್ಗೂ ತಲುಪಿಸಿದ್ದೀವಿ. ಏನಂತಂದರೆ, ಸೌತ್ ಝೋನಲ್ ಕೌನ್ಸಿಲ್, ಸದರನ್ ಝೋನಲ್ ಕೌನ್ಸಿಲ್, ಈಸ್ಟರ್ನ್ ಝೋನಲ್ ಕೌನ್ಸಿಲ್, ಸೆಂಟ್ರಲ್ ಝೋನಲ್ ಕೌನ್ಸಿಲ್, ಈ ಥರ ಒಂದು 5-6 ಕೌನ್ಸಿಲ್ಗಳನ್ನ ಸಂವಿಧಾನದಲ್ಲೇ ಮಾಡಲಾಗಿದೆ. ಆರ್ಟಿಕಲ್ 263ರಲ್ಲಿ ಆ ಪ್ರಾವಿಷನ್ ಇದೆ. ಏನು ಸ್ಟೇಟ್ಸ್ಗಳ ಮಧ್ಯೆ ಇರುವಂಥ ವಿಚಾರಗಳಿಗೂ ಒಂದು ಕೌನ್ಸಿಲ್ನ ಮಾಡಿ ಕಾಲಕ್ಕೆ ಮೀಟಿಂಗ್ಗಳನ್ನ ಮಾಡಬೇಕು ಅಂತ. ಈಗಾಗಲೇ ಇವು ಚಾಲ್ತಿಲಿದೆ 1957ರಿಂದ.
57ರಿಂದ ಪ್ರತಿ ಸೆಷನ್ನು ನಡೆಯೋಕ್ಕೂ ಮೊದಲೇ ಪ್ರಧಾನಿ ಅಥವಾ ಗೃಹ ಮಂತ್ರಿ ಬಂದು ಇಲ್ಲಿಯ ಮುಖ್ಯಮಂತ್ರಿಗಳನ್ನ ಕೂರಿಸ್ಕೊಂಡು ಜನರನ್ನ ಕರೆದು ಏನಪ್ಪ ಈ ಸೆಷನ್ನಲ್ಲಿ ನಾವು ಏನು ಚರ್ಚೆ ಮಾಡಬೇಕು, ನಾವು ಈ ಥರದ್ದು ಮಾಡಕ್ಕೆ ಹೋಗ್ತಾ ಇದ್ದೀವಿ, ಈ ಥರದನ್ನೆಲ್ಲ ಮಾಡಬೇಕಿತ್ತು. ಆದರೆ ಈ 69 ವರ್ಷದಲ್ಲಿ ಮಾಡಿರೋದೇ 30 ಮೀಟಿಂಗು. ಅದು ಸುಮ್ಮನೆ ನಾಮಿನಲ್ ಆಗಿ ನಾವು ಚಾಲ್ತಿಲಿ ಇಟ್ಟಿದ್ದೀವಿ ಸಂವಿಧಾನನ ಅಂತ. ಹಾಗಾಗಿ ನಾವು ಈ ನಿಟ್ಟಲ್ಲಿ ತಂಟೆ ತಕರಾರನ್ನ ಸ್ಟಾರ್ಟ್ ಮಾಡಬೇಕು. ಇಲ್ಲಿಯ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಮೆಂಬರೇ ಹೊರತಾಗಿ ಅವರು ಇದಕ್ಕೆ ಎಡ್ಡಲ್ಲ. ಏನು ಇಂಡಿಯಾ ಗೌರ್ಮೆಂಟಿನ ಪ್ರಧಾನಿ ಇದ್ದಾರೆ ಮತ್ತು ಗೃಹ ಮಂತ್ರಿ ಇದ್ದಾರೆ, ಇವರಿಬ್ಬರೇ ಇದಕ್ಕೆ ಎಡ್ಡು. ಇವರುಗಳು ಪ್ರತಿ ವರ್ಷ ಏನು ಸೆಷನ್ ನಡೆಯುತ್ತೆ ಪಾರ್ಲಿಮೆಂಟ್ರಿ ಸೆಷನ್ನು, ಅದಕ್ಕೂ ಮೊದಲು ದ್ರಾವಿಡ ಯೂನಿವರ್ಸಿಟಿ ಏನಿದೆ, ಕುಪ್ಪಂ ಏನಿದೆ, ಬಂಗಾರಪೇಟೆ, ಜೋಲಾರ್ಪೇಟೆ ಈ ಏರಿಯಾ, ಅಲ್ಲೊಂದು ಪರ್ಮನೆಂಟ್ ಆಫೀಸು, ಆ ಪರ್ಮನೆಂಟ್ ಆಫೀಸು ಮಾಡೋಕ್ಕೂ ಮೊದಲು ದ್ರಾವಿಡ ಯೂನಿವರ್ಸಿಟಿಲಿನೇ ಅವರು ಆ ಜಾಗನ ಬಳಸ್ಕೊಂಡು ಈ ಸದರನ್ ಝೋನಲ್ ಕೌನ್ಸಿಲ್ ಮೀಟಿಂಗ್ಗಳನ್ನ ಎಲ್ಲ ಮುಖ್ಯಮಂತ್ರಿಗಳನ್ನೂ ಸೇರಿಸಿ ಮಾಡಬೇಕು, ಸಜೆಷನ್ಸ್ಗಳನ್ನ ತಗೋಬೇಕು, ಇವರ ಡಿಮ್ಯಾಂಡ್ಗಳನ್ನ ಕೇಳಬೇಕು. ಆನಂತರ ಪಾರ್ಲಿಮೆಂಟಲ್ಲಿ ಹೋಗಿ ಅದನ್ನು ಚರ್ಚಿಸಿ ಬಗೆಹರಿಸಬೇಕು. ಆವಾಗ ಜನಸಾಮಾನ್ಯರು ಕೂಡ ಇವರು ಬಂದಂಥ ಟೈಮಲ್ಲಿ ಅವರಿಗೆ ಅವರ ಕೋರಿಕೆಗಳನ್ನ ತಲುಪಿಸೋದಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ಇಲ್ಲಿಂದ 2500 ಕಿಲೋಮೀಟ್ರ್ ಸುಮ್ಮನೆ ಅದೊಂದು ಟೂರ್ ಮಾಡ್ದಂಗೆ ಆಗುತ್ತೆ. ಅಲ್ಲಿ ಹೋಗೋದು, ಒಂದು ದಿನ 2 ದಿನ ಏನೋ ಒಂದು ಸ್ಟ್ರೈಕ್ ಮಾಡಿಬಿಡೋದು, ಒಂದು ಮನವಿ ಕೊಟ್ಬಿಡೋದು, ಬಂದ್ಬಿಡೋದು, ಈ ಥರ ಆಗ್ತಿದೆ. ಹಾಗಾಗಿ ಈ ವಿಚಾರನ ಇದಕ್ಕೆ ಸಂವಿಧಾನಬದ್ಧವಾಗಿ ನಾವು ಕೇಳ್ತಾ ಇರೋದು. ಸಂವಿಧಾನದ ಆರ್ಟಿಕಲ್ 263ರಲ್ಲಿ ಈ ಪ್ರಾವಿಷನ್ ಕೊಟ್ಟಿದೆ. ಇದನ್ನು ದುರ್ಬಳಕೆ ಮಾಡ್ಕೊಂಡು ರಾಜ್ಯಗಳ ಮಧ್ಯ ನದಿ ನೀರಿನ ಗಲಾಟೆಗಳನ್ನ ಹಚ್ಚಿಬಿಡೋದು. ಅದು ಎಲ್ಲಿ ನಾರ್ತ್ ಸ್ಟೇಟ್ಸಲ್ಲಿ ಯಾವುದೇ ಗಲಾಟೆ ಇಲ್ಲ. ಇಲ್ಲಿ ಕರ್ನಾಟಕ ತಮಿಳ್ನಾಡಿಗೆ ಅಂಟಾಕ್ಬಿಟ್ಟಿದ್ದಾರೆ, ಈ ಕಡೆ ಕೇರಳ ಮತ್ತು ತಮಿಳ್ನಾಡಿಗೆ ಅಂಟಾಕಿದ್ದಾರೆ. ಈಗ ಆಂಧ್ರ ಮತ್ತು ತೆಲಂಗಾಣಗೂ ಅಂಟಾಕೋಕ್ಕೆ ಯಾವುದೋ ಒಂದು ಕಮಿಟಿ ಫಾರಮ್ ಮಾಡ್ತೀವಿ ಅಂತ ಮೊನ್ನೆ ಡಿಸ್ಕಷನ್ ಆಗಿದೆ. ಅದು ಇವಾಗ ಇರುವಂಥ ಮುಖ್ಯಮಂತ್ರಿ ತೆಲಂಗಾಣದು, ಅವರು ಆಂಧ್ರ ಮುಖ್ಯಮಂತ್ರಿ ಶಿಷ್ಯ. ಇನ್ ಕೇಸ್ ಬೇರೆ ಬೇರೆ ಪಾರ್ಟಿ ಏನಾದರೂ ಬಂತು ಅಂತಂದರೆ ಆವಾಗ ಹೇಗೆ ಕರ್ನಾಟಕ ತಮಿಳ್ನಾಡು ನಡುವೆ ಜಗಳ ನಡೆಯುತ್ತೋ ಅದೇ ರೀತಿ ಅದನ್ನು ಆಗುತ್ತೆ. ಈ ರೀತಿ ಸೌತ್ ಸ್ಟೇಟ್ಸನ್ನು ಹತೋಟಿಲಿ ಇಟ್ಕೊಳ್ಳೋದಕ್ಕೋಸ್ಕರ, ಈ ಡೆವಲಪ್ಮೆಂಟನ್ನು ತಡೆಯೋದಕ್ಕೋಸ್ಕರ ಈ ಆರ್ಟಿಕಲ್ 263ನ ಬಳಸ್ತಾ ಇರೋದು ಅದು ತಪ್ಪು. ಇದನ್ನು ಬಳಸಬೇಕಾಗಿರೋದು ಆರ್ಟಿಕಲ್ 263ನ ಬಳಸಬೇಕಾಗಿರೋದು, ಮತ್ತು ಅವರು ಬಳಸುವಂಗೆ ಮಾಡಬೇಕಾಗಿರೋದು ಅದು ನಮ್ಮೆಲ್ಲರ ಕರ್ತವ್ಯ. ಸೌತ್ ಇಂಡಿಯಾದವರಾಗಿ ನಾವೇನೇ ನಮ್ಮ ಜನಗಳ ಪರವಾಗಿ ಒಳ್ಳೆ ಕೆಲಸ ಮಾಡೋದಕ್ಕೆ ಮುಂದಾಗಲಿಲ್ಲ ಅಂತಂದರೆ, ಒಂದು ಒಳ್ಳೆಯ ವ್ಯವಸ್ಥೆನ ಕ್ರಿಯೇಟ್ ಮಾಡೋದಕ್ಕೆ ಮುಂದಾಗಲಿಲ್ಲ ಅಂದರೆ ಬೇರೆ ಇನ್ಯಾರು ಬರ್ತಾರೆ? ಏನು ಜಪಾನವ್ರು ಬರ್ತಾರಾ? ಇಲ್ಲ ಕೊರಿಯಾದವ್ರು ಬರ್ತಾರಾ? ಹಾಗಾಗಿ ನಾವು ಸದರನ್ ಝೋನಲ್ ಕೌನ್ಸಿಲ್ ಮೀಟಿಂಗ್ಗಳು ಏನಿದೆ, ಇದು ಕನಿಷ್ಠ ವರ್ಷಕ್ಕೆ 3 ಆದ್ರೂ ದ್ರಾವಿಡ ಯೂನಿವರ್ಸಿಟಿಲಿ ನಡಿಬೇಕು. ಅದು ಪ್ರಧಾನಿಯವರ ಅಧ್ಯಕ್ಷತೆಯಲ್ಲಿ. ಪ್ರಧಾನಿ ಅಂದರೆ ಈಗಿರೋ ಪ್ರಧಾನಿನೇ ಅಂತಲ್ಲ, ಯಾವುದೇ ಪ್ರಧಾನಿ ಆಗಲಿ ಮುಂದಕ್ಕೆ ಇವರೇ ಇನ್ನೂ 30 ವರ್ಷ ಇದ್ರೂ ಪರವಾಗಿಲ್ಲ, ಇನ್ಯಾರಾದರೂ ಪ್ರಧಾನಿ ಆದರೂ ಪರವಾಗಿಲ್ಲ, ಆ ಮೀಟಿಂಗ್ಗಳು ಕಾಲಕ್ಕೆ ನಡೆಯುವಂಗೆ ನಾವು ಒತ್ತಾಯನ ಮಾಡಬೇಕಾಗಿದೆ. ಈ ರೀತಿ ಮಾಡಲಿಲ್ಲ ಅಂತಂದರೆ ಈಗ ಇವರೇನು ಒಂದು ಫೇಕು ಇಂಡಿಯನ್ ಯೂನಿಯನ್ ಅಂತ ಕರೀತಾ ಇದ್ದಾರೆ, ಆ ಯೂನಿಯನ್ ಅನ್ನೋದು ಫೇಕ್ ಆಗುತ್ತೆ ಹೊರತಾಗಿ ಆ ನಿಜವಾಗ್ಲೂ ಯೂನಿಯನ್ ಆಗೋದೇ ಇಲ್ಲ. ನಮ್ಮ ಗುರಿ ಏನು ಒಂದು ನುಡಿನಾಡಾಗಿ ನಾವು ಎಮರ್ಜ್ ಆಗಿದ್ದೀವಿ 1956ರಲ್ಲಿ. ಆ ನುಡಿನಾಡುಗಳಿಗೆ ಸ್ವಾಯತ್ತತೆನ ಪಡ್ಕೋಬೇಕು. ಇಂಡಿಯಾ ಯೂನಿಯನ್ನು ನಿಜವಾದ ಯೂನಿಯನ್ ಆಗಬೇಕು. ಈಗಿರುವಂಗೆ ಅದು ಫೇಕ್ ಯೂನಿಯನ್ ಆಗಬಾರ್ದು ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೀನಿ. ಶರಣು. ಥ್ಯಾಂಕ್ ಯು.